ಮಕ್ಬೂಲ್ ಪಟೇಲ್ ಸಾಹೇಬ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮಾಲಿಕಾ ಸಾಹೇಬ್ ಪೀರಿಯಡ್ದಾಗೆ ನಾನೇ MLA ನಪ್ಲೆ ಇದ್ದ, ಫುಲ್ ಅಧಿಕಾರ ನನ್ನ ಕೈಯಾಗಿ. ಪ್ರಕಾಶ್ ಜಮಾದಾರ್ ಅವರೇ, ಈ ತಾಲೂಕಿನಲ್ಲಿ 6 ಬಾರಿ ಮಾಲಿಕೆ ಗುತ್ತೇದಾರ್ ಸಾಹೇಬರು MLA ಆಗಿರೋರು ಆಡಳಿತವನ್ನು ಮಾಡ್ತಾ ಒಂದು ಸಲಹೆ ಮೀರಿಗೆ ಮಾಡ್ತಾ ಇದ್ರು. ಮಾಜಿ ಸಚಿವರಾದಂಥ ಮಾಲಿಕೆ ಗುತ್ತೇದಾರ್ ಅವರು ಏನೇನು ಮಾಡಿದ್ದಾರೆ ಕೇಳಿ ಸಮಾಜದ ಒಳಗಡೆ ನಮ್ಮ ಕುರುಬ ಸಮಾಜಕ್ಕೆ ಫಸ್ಟ್ ತಾಲೂಕಾ ಪಂಚಾಯತಿ ಎಂದು ಅಫ್ಜಲ್ಪುರ್ ಬಂದು ಅವಾಗ ನಮ್ಮ ಕುರುಬರಿಗೆ ಅವಕಾಶ ಕೊಟ್ಟರೆ ಮೊದಲನೇದಾಗಿ. ಎರಡನೇ ವಿಷಯ, ಶ್ರೀಮಾನ್ ಮಕ್ಬೂಲ್ ಪಟೇಲ್ ಅವರಿಗೆ ಚುನಾವಣೆ ಜಡ್ಪಿ ನಿಂದ್ರಿಸಿ ಸೋಲಿಸಿದ್ದಾರೆ ಅಂತ ನಮ್ಮ ಬ್ರದರ್ ಹೇಳ್ಕೊಂಡಿದ್ದಾರೆ ನಿನ್ನೆ. ನೋಡಿ, ಚುನಾವಣೆ ನಿಂದ್ರೋದು ಸಹಜ, ಗೆಲುವು ಮತ್ತು ಸೋಲು ಅದು ಜನ ಕೊಟ್ಟ ಆಶೀರ್ವಾದ ತಲೆಬಾಗಿಸಿ ಅದು ಸ್ವೀಕರಿಸಬೇಕು. ಅವರು ಒಬ್ಬರೇ ಸೋತಿಲ್ಲ, ನೀವು 6 ಬಾರಿ ಸೋತಿದ್ದೀರಿ, ಏನು ಅದು ಜನ ಕೊಟ್ಟ ಆಶೀರ್ವಾದ. ಅದಕ್ಕೆ ದೊಡ್ಡ ದೊಡ್ಡ ನಾಯಕರು ಗೆಲುವು ಸೋಲು ಎಲ್ಲರಿಗಾಗಿದೆ. ಎಲ್ಲರೂ ಪ್ರಯತ್ನ ಪಡ್ತಾರೆ ಗೆಲ್ಲಕ್ಕೆ ನಿಂತಿರ್ತಿದ್ದಾರೆ. ಆದರೆ ಜನ ಕೊಟ್ಟಿದ ಮೇಲೆ ಆಶೀರ್ವಾದ ತಗೊಳ್ಳೇಬೇಕಾಗುತ್ತದೆ. ಮತ್ತು ಇದು ನೀವು ಏನೇನು ಮಾಡಿರಿ ಮುಸ್ಲಿಂ ಸಮಾಜಕ್ಕೆ, ನೀವೇನು ಮಾಡಿರಿ? ಅದೇ ಮುಸ್ಲಿಂ ಸಮಾಜಕ್ಕೆ ನಾವು ಶ್ರೀಮಾನ್ ಮಾಲಿಕೆ ಗುತ್ತೇದಾರ್ ಸಾಹೇಬರು ಅಹಿಂದ ನಾಯಕರೇ. ಇವರು ಗೆದ್ದು ಬಂದಾಗ 18 ವರ್ಷ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಈ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಇದ್ದರು. ಆ ಟೈಮ್ದಾಗ 20 ವರ್ಷ ನಿನ್ನೆ ಮಕ್ಬೂಲ್ ಪಟೇಲ್ ಸಾಹೇಬ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಮಾಲಿಕಾ ಸಾಹೇಬ್ ಪೀರಿಯಡ್ದಾಗೆ ನಾನೇ MLA ನಪ್ಲೆ ಇದ್ದ, ಫುಲ್ ಅಧಿಕಾರ ನನ್ನ ಕೈಯಾಗಿತ್ತು, ಏನು ಆ ಟೈಪ್ ಹೇಳ್ಕೊಂಡ್ರೆ. ಇವತ್ತು ನೀವು ನೋಡ್ರಿ, ನೀವು ಯಾರ ಕೈಯಾಗ ಅಧಿಕಾರ ಇದೆ? ನಿನ್ನೆ ಕೋರ್ಬು ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ತಾವು ಕೇಳಿರ್ಬೋದು. ನನಗೆ ಹಲವಾರು ಸಾರಿ ನನಗೆ 4-5 ಲೆಟರ್ ಕೊಟ್ಟರು. ಆ ಲೆಟ್ರದಾಗೆ XXX ಬರೆದು ಕೊಟ್ಟರು. ನನ್ನ ಒಂದೂ ಕೆಲಸ ಆಗಿಲ್ಲ. ಅಂದರೆ ಶಾಸಕರ ಲೆಟ್ರಿಗೆ ಒಂದು ಕೌಡಿ ಕಿಮ್ಮತ್ತಿಲ್ಲ. ಈ ಥರ ಕೋರ್ಬ ಸಾಹೇಬ್ ಹೇಳ್ಕೊಂಡಿದ್ದಾರೆ, ನಂದು ಒಂದೂ ಕೆಲಸ ಆಗಿಲ್ಲ. ಆಗ ಮತ್ತವ್ರು ಹೇಳ್ತಾರೆ, ಆಗ ಮಾಲಿಕಾ ಸಾಹೇಬರು ಶಾಸಕರಿದ್ದಾಗ ಅವರ ತಮ್ಮ ಏನು ಅವರ ಮುನಿಮಿದ್ರು, ಅವ್ರೇನು ಮಾಲಕಿದ್ರು ಅಂತ ಹೇಳ್ಕೊತಾರೆ. ನೋಡಿ ಸರ್, ಅವ್ರು ಯಾವಾಗಲೂ ಮಾಲಕ್ಕೆ ಇರ್ತಾರೆ. ಅವರು ಮಾಲಕ್ಕಂತೆ ಎಲ್ಲ ಜನ ಇಲ್ಲಿ ಅವ್ರಿಗೆ 6 ಬಾರಿ ಆಶೀರ್ವಾದ ಮಾಡಿದ್ದಾರೆ, 6 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಮತ್ತಂದ್ರೆ ಇದೇ ಥರ ಇವರು ಒಂದು ಗ್ರಾಮ ಪಂಚಾಯತಿ ಗೆದಿಬೇಕಂದ್ರೆ ಮತ್ತೊಂದು ಸರಿ ನಿಂತು ಗೆದಿಬೇಕಾದ್ರೆ ಎಷ್ಟೋ ಕಠಿಣ ಅದ. ಅವ್ರಿಗೆ 6 ಸಾರಿ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಏಕೆ ಮಾಡಿದ್ದಾರೆ ಅಂದರೆ ತಾವು ವಿಚಾರ ಮಾಡಬೇಕು. ಅಫ್ಜಲ್ಪುರ್ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಪ್ರಕಾಶ್ ಜಮಾದಾರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಈ ತಾಲೂಕಿನ ಹಿಂದೆ ನೀವು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಶಾಸಕರಾಗಿ ಇದ್ದಾಗ ನಿಮ್ಮ ಸೋದರರು ಆಡಳಿತವನ್ನು ಮಾಡ್ತಿದ್ರಲ್ಲ, ಅವಾಗ ನೀವೇನಾಗಿದ್ರಿ ಅಂತ ಹೇಳಿ ಹೇಳ್ತಾರೆ. ಯಾರು? ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು. ಜಿಲ್ಲಾ ಪಂಚಾಯಿತಿಯ ಸದಸ್ಯರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ, ಪ್ರಕಾಶ್ ಜಮಾದಾರ್ ಅವರೇ, ಈ ತಾಲೂಕಿನಲ್ಲಿ 6 ಬಾರಿ ಮಾಲಿಕೆಯ ಗುತ್ತೇದಾರ್ ಸಾಹೇಬರು MLA ಆಗಿರುವಾಗ ಅವ್ರ ಸೋದರರು ಆಡಳಿತವನ್ನು ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರಪ್ಪ ಅಂದ್ರೆ ಅವರ ಸೋದರರ ಒಂದು ಸಲಹೆ ಮೀರಿಗೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಂದು ಜಾತಿಯ ಜನಾಂಗದ ಸಾಮಾನ್ಯ ಜನರು ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಹಿಂಗ್ರಿ ಮಲಕ್ರೆ ನಮ್ದು ಹಿಂಗಂತ ಕೆಲಸ ನಿಂತಾವ ಅಂದಾಗ ಅವ್ರು ಚಾಚು ಚಪ್ಪದೆ ಇಮ್ಮಿಡಿಯೇಟ್ಲಿ ಆಫೀಸರ್ಗಳಿಗೆ ಫೋನ್ ಮಾಡಿ ಅದು ಕೆಲಸ ಮಾಡ್ರಿ, ಬಡವ್ರು ಅದಾರ, ಅವ್ರದ್ದು ಹಿಂಗೆಲ್ಲ ನೀವು ಓಡಿಸಾಡ್ಕೋತ ಕೂತ್ರೆ ಹೆಂಗಂತ ಕೇಳ್ತಾ ಇದ್ರು. ಅದಕ್ಕೆ ಪ್ರಕಾಶ್ ಜಮಾದಾರ್ ಅವ್ರಿಗೆ ಹೇಳ್ತೀನಿ, ಅಲ್ಲಿ ಈ ನಿಮ್ಮ ಹತ್ರ ಇರೋ ನಾಯಕರು ಅರುಣ್ ಕುಮಾರ್ ಪಾಟೀಲ್ ಅವರು ಈಗ ಸಾಮಾನ್ಯ ಜನರು ಯಾರಾದರೂ ಬಂದ್ರೆ ಹೇಳ್ತಾರೆ, ಯಾರು ನೀನು ಫಸ್ಟ್ ಹೆಸರು ಕೇಳ್ತಾರೆ, ನಿಮ್ದು ಯಾವ್ರು ಅಂತಾರೆ. ಹೌದು, ನೀವು ನಮಗೆ ಮತನೇ ಹಾಕಿಲ್ಲಲ್ಲಪ್ಪ, ಹ್ಯಾಂಗಪ್ಪ ನೋಡಂಗ್ ಮುಂದೆ ಅಂತ ಹೇಳ್ತಾರೆ. ಅದು ಸರಿಪಡಿಸ್ರಿ ಪ್ರಕಾಶ್ ಜಮಾದಾರ್ ಅವರೇ. ನಮ್ಮ ತಾಲೂಕಿನಲ್ಲಿ ಈ ತರ ಗುತ್ತೇದಾರ್ ಫ್ಯಾಮಿಲಿ ಕೆಲಸ ಮಾಡ್ಯಾರ ಅಂತ ಹೇಳಿ 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಈ ಅಫ್ಜಲ್ಪುರ ತಾಲೂಕಿನ ಜನರು. ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು ಏನು ತಿಳ್ಕೊಳ್ಳಾರ್ದೆ ಆಯ್ತು, ಅದು ಇನ್ನೊಂದು ಹಿಂದುಳಿದ ವರ್ಗದ ಜನರಿಗೆ ಕೋಲಿ ಸಮಾಜದವ್ರಿಗೆ ನೀವು ಶಾಸಕರಾಗಿದ್ದಾಗ ಏನು ಕೊಡುಗೆ ಕೊಡ್ತೀರಿ ನೀವು ಅಂತ ಕೇಳ್ತೀರಿ. ಅರೆ ನಿಮ್ ಗಮನಕ್ಕಿಲ್ಲೇನ್ರಿ ಪ್ರಕಾಶ್ ಜಮಾದಾರ್ ಅವರೇ? ಈ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನ ಮಾಡಿದವರು ಕೋಲಿ ಸಮಾಜದ ಫಸ್ಟ್ ರುಕ್ಮಿಣಿ ಜಮಾದಾರ್ ಅವರಿಗೆ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿ APMC ಅಧ್ಯಕ್ಷರನ್ನಾಗಿ ರಾಮಣ್ಣ ನಾಯ್ಕೋಡಿ ಕೋಳಿ ಸಮಾಜದವರಿಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದ ಸದಸ್ಯರನ್ನಾಗಿ ಮಾಂತೇಶ್ ಪಾಟೀಲ್ ರವರನ್ನ ಮಾಲಿಕೆ ಗುತ್ತೇದಾರ್ ಅವರೇ ಮಾಡಿದ್ದಾರೆ. ಇನ್ನು ಒಂದು ಕಾಂಟ್ರಾಕ್ಟರ್ ಯಾರಿಗೆ ಬೆಳೆಸಿರಿ ನೀವು ಕೋಳಿ ಸಮಾಜದ ಹಿಂದುಳಿದವರಿಗೆ ಅಂತ ಕೇಳ್ತೀರಿ. ಇವತ್ತು ದೇವೇಂದ್ರಣ್ಣ ಜಮಾದಾರ್ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್. ಅದು ಮಾಲಿಕೆ ಗುತ್ತೇದಾರ್ ಮಾಡಿರುವಂತ ಕೊಡುಗೆ. ಅದು
ಇವತ್ತು ರಮೇಶ್ ಮಾಣಿಕಪ್ಪ ಮಸ್ತರ್ ಅವರ ಮಗನಿಗೆ ಕೂಡ ಇದೇ ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಸಾಹೇಬ್ರೇ ಮಾಡಿದ್ದು. ಇನ್ನು ಒಂದೇನಂದ್ರೆ ಶಿವಗಾಣೂರವರು, ಅದು ನಿಮ್ಮ ಸ್ವಂತ ಕಲ್ಲೂರು ಗ್ರಾಮದವರೇ ಅವ್ರಿಗೂ ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿದವರು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಅಂತೇಳಿ ತಮಗೆ ನೆನಪಿರಲಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಜಮಾದಾರ್ ಅವರು ಐಂದ ವರ್ಗಕ್ಕೆ ಮಾಜಿ ಸಚಿವರಾದಂಥ ಮಾಲಿಕೆ ಗುತ್ತೇದಾರ್ ಅವರು ಏನೇನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಐಂದ ವರ್ಗದಲ್ಲಿ ಡಾಮಿನೆಂಟ್ ಆಗಿ ನಮ್ಮ ಕುರುಬ ಸಮಾಜನೂ ಬರುತ್ತೆ. ಐಂದ ಸಮಾಜದ ಒಳಗಡೆ ನಮ್ಮ ಕುರುಬ ಸಮಾಜಕ್ಕೆ ಫಸ್ಟ್ ತಾಲೂಕಾ ಪಂಚಾಯತಿ ಎಂದು ಅಫ್ಜಲ್ಪುರಕ್ಕೆ ಬಂದು ಅವಾಗ ನಮ್ಮ ಕುರುಬರಿಗೆ ಅವಕಾಶ ಕೊಟ್ಟರೆ ಮೊದಲನೇದಾಗಿ ಶುಭಗಳಿಗೆ ಇರಲಿ ಕುರುಬರಿಂದ ಚಾಲುವಲ್ಲಿ ಅಂತೇಳಿ ಪ್ರಭಾವತಿ ರಾಜ್ಕುಮಾರ್ ಗೌರ್ ಅಂತೇಳಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡನೇ ಬಾರಿ ಬಾಪುಗೌಡ ಪಾಟೀಲ್ ಟಾಕಳಿ ಅಂತೇಳಿ ಅವ್ರು ಇನ್ನೂ ಎರಡನೇ ಬಾರಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ್ದಾರೆ. ಹಾಗೆ ಸಾವಿರಪ್ಪ ಪೂಜಾರಿ ಅಂತೇಳಿ ತೊಗರಿ ಮಂಡಳಿ ರಾಜ್ಯ ನಿರ್ದೇಶಕರಾಗಿ ಮಾಡಿದ್ದಾರೆ. ಮತ್ತು ಹಯ್ಯಾಳ ಪೂಜಾರಿ ಅಂತೇಳಿ ಬಂದವಾಡ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಶ್ರೀಪಾದ್ ಒಡೆಯರ್ ಅಂತೇಳಿ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಸೈಬಣ್ಣ ಪೂಜಾರಿ ಅಂತೇಳಿ ಮಲ್ಲಬದ್ದವರಿಗೆ ತಾಲೂಕು ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಹಾಗೆ ತುಂಬ ಅವಕಾಶಗಳು ಎಲ್ಲೆಲ್ಲಿ ಸಿಗಬೇಕು ಅಲ್ಲಲ್ಲಿ ನಮಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರೇನೋ ಅವ್ರಿಗೆ ಗೊತ್ತದೋ ಏನೋ ಗೊತ್ತಿಲ್ಲಾರ ಬಟ್ಟಕ್ಕೆ ಈ ಥರ 5 ವರ್ಗಕ್ಕೆ ಅವ್ರು ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಸಕರು ಗುಲಾಮ ಅಂತ ಅಂದಿದ್ದಾರೆ ಅಂಥೇಳಿ ಶಾಸಕರಿಗೆ ಅವ್ರು ಹೇಳ್ತಾ ಇದ್ದಾರೆ. ಹೌದ್ರಿ, ಮತ್ತು ಈಗ ಅವ್ರು ಶಾಸಕರಾಗಿ ನಿಗಮದಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡೋರು ಶಾಸಕರು ಮಾಡಬೇಕು, ಏನು ಅವ್ರಿಗೇನೋ ಅಧಿಕಾರ ಇಲ್ಲ, ಅವ್ರಿಗೆ ಶಾಸಕರು ಕೊಡ್ತಾರಂಥ ಸ್ಥಾನಮಾನ ಅವರು ಯೂಸ್ ಮಾಡಿರ್ತಾರೆ. ಮತ್ತು ಶಾಸಕರಿಗೆ ಏನು ಅನ್ಬೇಕು, ಮತ್ತು ಅವರು ಕೂಡ ನಮ್ಮ ಶಾಸಕರು 6 ಬಾರಿ MLA ಆಗಿದ್ದಾರೆ. ಎಲ್ಲಾದರೂ ಅವ್ರ ಸೋದರರು ಅಥವಾ ಅವ್ರ ಮಗ ಎಲ್ಲರೂ ಅಡಿಗಲ್ ಮಾಡಿದ್ದು ಇಲ್ಲ ಹಕ್ಕುಪತ್ರ ವಿತರಣೆ ಮಾಡಿದ್ದು ಇತ್ತಂದ್ರೆ ನಮ್ಗೆ ತೋರಿಸ್ಕೊಡ್ರಿ.